ನಮಸ್ತೆ 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ ವಿಶೇಷ. ಈಗ ನಾವು ಭೇಟಿ ಮಾಡಲು ಬಂದಿರುವಂತದ್ದು ಜೋಡಿಯಾ ಗ್ರಾಮ ಪಂಚಾಯಿತಿ ಸದಸ್ಯರನ್ನು. ಅವರೊಬ್ಬ ಮಹಿಳಾ ವ್ಯಕ್ತಿ ಆಗಿದ್ಕೊಂಡು ಒಂದು ಜನಸೇವೆ ಮಾಡೋದಕ್ಕಾಗಿ ಬಂದಿದ್ದಾರೆ. ಬನ್ನಿ ಅವರ ಜೊತೆ ಕುಳಿತು ಅವರ ಒಂದು ಕಿರು ಪರಿಚಯ ಮಾಡಿಕೊಳ್ಳೋಣ. ನಮಸ್ತೆ ಮೇಡಮ್. ಮೇಡಮ್, ನಿಮ್ಮ ಹೆಸರು? ಸವಿತಾ ಬಾಬು ದೇವಳಿ. ಸವಿತಾ ಬಾಬು ದೇವಳಿ ಅಂತ ಹೇಳಿ. ಮೇಡಮ್, ಈಗ ಯಾವ ಒಂದು ಗ್ರಾಮ ಪಂಚಾಯತಿಯಿಂದ ನೀವು ಮೆಂಬರ್ ಆಗಿರುವಂತದ್ದು ಮೇಡಮ್? ಜೋಯಿಡಾ ಗ್ರಾಮ ಪಂಚಾಯತಿ. ಜೋಯಿಡಾ ಗ್ರಾಮ ಪಂಚಾಯತಿಯಿಂದ ಆಗಿರುವಂತದ್ದು. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಬಾಬು ಎಸ್ ದೇವಳಿ. ಬಾಬು ಎಸ್ ದೇವಳಿ ಅಂತ. ಹೇಗ ಅನಿಸ್ತಾ ಇದೆ ಸರ್ ಈ ಒಂದು ರಾಜಕೀಯ ಜೀವನ? ಚಲೋ ಅನಿಸ್ತಾ ಇದೆ. ಅಂದ್ರೆ ಇನ್ನು ಮುಂದೆ ರಾಜಕೀಯದಲ್ಲಿ ನಿಂತ್ಕೊಂಡು ಜನಸೇವೆ ಮಾಡೋದು ಬಹಳ ವಿಚಾರ. ಮುಂದಿನ ಅವಕಾಶ ಸಿಕ್ಕಿದ್ರೆ ಅದನ್ನ ಜನರಿಗೆ ಸದುಪಯೋಗ ಮಾಡಿಸ್ಬೇಕಂತೇಳಿ ಇದೆ ಹೇಳ್ಬೇಕು ಅಂತ ಇಚ್ಛಿಸ್ತಾರೆ. ಸರ್, ಈ ಬಾರಿ ಗೆದ್ದಂತ ಲೀಡಿಂಗ್ ವೋಟ್ ಏನಿತ್ತು ಸರ್? ಈಗ ಲೀಡಿಂಗ್ ವೋಟ್ 35 ಇತ್ತು. 35 ಇತ್ತು. ಟೋಟಲ್ ವೋಟ್ಸ್ 245. ಈಗ ಯಾವ ಪಕ್ಷದ ಫಾಲೋವರ್ಸ್ ಆಗಿರುವಂತದ್ದು ಸರ್? ಕಾಂಗ್ರೆಸ್ ಪಕ್ಷದ ಫಾಲೋವರ್ಸ್ ಆಗಿರೋದು. ಮೇಡಮ್, ಈಗ ನಿಮ್ದು ಇನ್ನೂ ಸಹ ಅವಧಿ ಇದೆ ಮೇಡಮ್. ಈ ಒಂದು ಈಗ ಕಳೆದ ಬಾರಿ ಒಂದು ಅವಧಿಯಲ್ಲಿ ಯಾವ ರೀತಿ ಒಂದು ಜನಸೇವೆಯನ್ನ ಮಾಡ್ತಾ ಬಂದ್ರೆ ಮೇಡಮ್? ಈಗ ಜನರಿಗೆ ನಾವು ಮನೆ, ಶೌಚಾಲಯ, ಆಮೇಲೆ ರಸ್ತೆ, ಶಾಲೆ ಕಾಂಪೌಂಡ್, ಶಾಲೆ ರಿಪೇರಿ, ಅಂಗನವಾಡಿ ರಿಪೇರಿ ಮತ್ತು ಬಾವಿ ಎಲ್ಲ ಮಾಡ್ತಾ ಇದ್ದೇವೆ. ಎಲ್ಲ ಮಾಡ್ಕೊಡ್ತಾ ಬರ್ತಾ ಇರೋದು. ಸರ್, ಈಗ ನೀವು ಒಂದು ಸಾಧಾರಣ ವ್ಯಕ್ತಿ ಆಗಿದ್ಕೊಂಡು ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿದಂತದ್ದ, ಅಥವಾ ಈಗ ನಿಮ್ಮ ಹಿರಿಕರು, ಈಗ ಯಾರೋ ನಿಮ್ಮ ತಂದೆಯವರಾಗಿರ್ಬೋದು, ತಾಯಿ ಸಹೋದರರು ಯಾರಾದ್ರೂ ಈ ಒಂದು ರಾಜಕೀಯ ಜೀವನದಲ್ಲಿ ಇದ್ದಂತದ್ದ ಸರ್? ಈಗ ಇಲ್ಲ, ಯಾರಿಲ್ಲ. ಸಾಧಾರಣ ವ್ಯಕ್ತಿ ಆಗಿದ್ದು ಬಂದಂತದ್ದು. ಹೌದು. ಏನ್ ಅನ್ಕೊಂಡು ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿದಂತದ್ದು ಸರ್? ಈಗ ಸಮಾಜ ಸೇವೆ ಮಾಡ್ಬೇಕಂತೇಳಿ, ಜನಸೇವೆ ಮಾಡ್ಬೇಕು, ಜನರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಅನ್ಕೊಂಡ್ ಬಂದಿರೋ. ಇನ್ನು ಸಹ ಮೇಡಮ್ ಅವರ ಅವಧಿ ಇದೆ ಸರ್. ಈಗ ಈ ಒಂದು ಅವಧಿಯಲ್ಲಿ ಯಾವ ರೀತಿ ಒಂದು ಜನಸೇವೆನ ಇನ್ನು ಮಾಡ್ಬೇಕು ಅಂತ ಅನ್ಕೊಂಡಿರುವಂತದ್ದು? ಈಗ ಹೆಚ್ಚೆ ಬಹಳ ಉಂಟು. ಇನ್ನು ಮುಂದೆ ಸರ್ಕಾರದಿಂದ ಸಿಗೋ ಸೌಲಭ್ಯ ಜನರಿಗೆ ಸರಿಯಾಗಿ ಮುಟ್ಟಿಸ್ಬೇಕು. ಆಮೇಲೆ ವಸತಿ ಸೌಲಭ್ಯ, ಆಮೇಲೆ ಶೌಚಾಲಯ ನಿರ್ಮೂಲನೆ ಮುಕ್ತರ ಮಾಡ್ಬೇಕಂತಿದೆ ನಮ್ಮ ಗ್ರಾಮವನ್ನ. ಅಂದಾಜು ಮೇಡಮ್, ಈಗ ಎಷ್ಟು ಒಂದು ಈಗ ಶೌಚಾಲಯಗಳನ್ನ ಈಗ ನಿರ್ಮಾಣಗಳಾಗಿದೆ ನಿಮ್ಮ ಈಗ ಒಂದು ಈ ಒಂದು ಅವಧಿಯಲ್ಲಿ ಇನ್ನು ಎಷ್ಟು ಒಂದು ಶೌಚಾಲಯ ನಿರ್ಮಾಣಗಳೆಲ್ಲ ಆಗ್ಬೇಕು ಅಂತ ನೀವು ಅನ್ಕೊಂಡಿರುವಂತದ್ದು? ಈಗ ಜಾಸ್ತಿ ಆಗಿದುಂಟು ನಮ್ಮ ಅವಧಿಯಲ್ಲಿ, ಮತ್ ಸ್ವಲ್ಪ ಇದಾವ್, ಅದು ಮಾಡ್ತೇವೆ ನಾವು, ಮಾಡ್ಬೇಕು ಅಂತ. ಸರ್, ಈಗ ಏನೀಗ ನಿಮ್ಮ ಒಂದು ಈಗ ಒಂದು ಗ್ರಾಮದಲ್ಲಿ ಒಂದು ವಿದ್ಯುತ್ತಿನಾಗಿರ್ಬೋದು, ನೀರಿನದಾಗಿರ್ಬೋದು, ಯಾವ ರೀತಿ ಇದೆ ಮೇಡಮ್ ಈಗೆಲ್ಲ? ಒಂದು ಇನ್ನೂ ಸಮಸ್ಯೆ ಬಹಳ ಉಂಟು. ಆದರೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಈ ನಮ್ಮ ಪೀರಿಯಡ್ದಾಗ ಎಲ್ಲ ಮುಕ್ತರ ಮಾಡ್ಬೇಕು ಅಂತ ಅನ್ಕೊಂಡಿರೋ. ಮೊದಲಿಗಿಂತ ಈಗ ಸ್ವಲ್ಪ ನೀರಿನ ಸಮಸ್ಯೆ, ವಿದ್ಯುತ್ ಸಮಸ್ಯೆ ಎಲ್ಲ ನಿವಾರಣೆ ಆಗಿದೆ. ಮೇಡಮ್, ಇದಲ್ಲದೆ ಇನ್ನಿತರ ಸಂಘಟನೆಗಳಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಂಡಿದ್ದೀರಾ ಮೇಡಮ್? ಶ್ರೀ ಶಕ್ತಿ ಸಂಘದಲ್ಲಿ ಏನಾಗಿರುವಂತದ್ದು ಮೇಡಮ್ ಈಗ ಅಲ್ಲಿ? ಶ್ರೀ ಶಕ್ತಿ ಸಂಘದಲ್ಲಿ ಅಧ್ಯಕ್ಷರಾಗಿದ್ದೀನಿ. ಅಧ್ಯಕ್ಷರಾಗಿ ಶ್ರೀ ಶಕ್ತಿ ಸಂಘವನ್ನು ಚೆನ್ನಾಗಿ ನಡೆಸ್ಕೊಳ್ತಾ ಹೋಗ್ತಾ ಇದ್ದೀನಿ. ಮತ್ತೆ ಇದು ಧರ್ಮಸ್ಥಳ ಸಂಘದಲ್ಲಿ ಇದ್ದೀವಿ, ಅದನ್ನು ಚೆನ್ನಾಗಿ ನಡೆಸ್ಕೊಳ್ತಾ ಹೋಗ್ತಾ ಇದ್ದೀವಿ. ಮತ್ತೆ ದೇಶಪಾಂಡೆ ಸಂಘ ಇದ್ದೀವಿ, ಅದರಲ್ಲೂ ಸಹ ಇರುವಂತದ್ದು. ಸರ್, ನೀವು ಇನ್ನಿತರ ಸಂಘಟನೆಗಳಲ್ಲಿ ನಿಮ್ಮನ್ನು ಅಂದ್ರೆ ನಮ್ಮ ಶಾಲೆ ಪ್ರೈಮರಿ ಶಾಲೆಯಲ್ಲಿ SDMC ಅಧ್ಯಕ್ಷರು ಇದ್ದೇನೆ ನಾನು. ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ತಗೊಂಡು ಕೆಲಸ ಮಾಡ್ತಾ ಇದ್ದೇವೆ. ಕೆಲಸ ಮಾಡ್ಕೊಂಡು ಹೋಗ್ತಾ ಇರೋದು. ಸರ್, ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡೋದಕ್ಕೆ ನಿಮ್ಗೆ ಗುರುಗಳು ಅಂತ ಯಾರಿದಾರ ಸರ್? ಈಗ ಗುರುಗಳು ಅಂದ್ರೆ ನಮ್ಮ ಸ್ವ ಇಚ್ಛೆಯಿಂದ ನಾವು ಬಂದಿದ್ದೇವೆ. ಸ್ವ ಇಚ್ಛೆಯಿಂದ ನೀವು ರಾಜಕೀಯ ಜೀವನಕ್ಕೆ ಬಂದ. ಸರ್, ಅದೇ ರೀತಿ ಈಗ ಏನಂತ ಹೇಳಿದ್ರೆ, ನೀವು ಈ ಸ್ಥಾನಕ್ಕೆ ಬಂದು ನಿಲ್ಲೋದಕ್ಕೆ, ಮೇಡಮ್ ವಿಜೇತರಾಗಿ ಈ ಸ್ಥಾನಕ್ಕೆ ಬರೋದಕ್ಕೆ ಕಾರಣ ನಿಮ್ಮ ಈ ವಾರ್ಡಿನ ಪ್ರತಿಯೊಬ್ಬ ಜನತೆ. ಆ ಜನತೆಗೆ ಎಲ್ಲರಿಗೂ ಕೊನೆಯದಾಗಿ ಏನೋ ಒಂದು ಹೇಳಕ್ ಇಷ್ಟಪಡ್ತಾರೆ ಸರ್? ಈಗ ಕೃತಜ್ಞತೆ ಸಲ್ಲಿಸಕ್ಕೆ ಇಷ್ಟ. ಮೇಡಮ್, ನೀವು ಆ ಜನತೆಗೆ ಎಲ್ಲರಿಗೂ ಏನ್ ಹೇಳಕ್ ಇಷ್ಟಪಡ್ತಾರೆ ಮೇಡಮ್? ನಾವು ಇಷ್ಟು 3 ವರ್ಷ ಆಯ್ತು ನಾವು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಎಲ್ಲ ಕೆಲಸ ಸರಿಯಾಗಿ ನಡೆಸ್ಕೊತಾ ಹೋಗ್ತೀವಿ. ಅದಕ್ಕೆ ಜನರ ಸಹಕಾರ ಇದೆ. ಇನ್ನು ಮುಂದೆ ಅವರು ಸಹಕಾರ ನೀಡಿದ್ರೆ ಇನ್ನು ಅಭಿವೃದ್ಧಿ ಆಗುವ ಯಾವುದೇ ಕೆಲಸ ಇದೆ ಅದನ್ನು ಚೆನ್ನಾಗಿ ನಡೆಸ್ಕೊಳ್ತಾ ಹೋಗ್ತೀವಿ. ಅದಕ್ಕೆ ಜನರ ಸಹಕಾರ ಬೇಕು, ಅದನ್ನು ನಾವು ಕೇಳ್ಕೊತಾ ಇದ್ದೇನೆ ಜನರ ಮುಂದೆ. ಇದೇ ರೀತಿ ಇನ್ನು ಮುಂದೆನೂ ಸಹ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು ಸರ್. ಧನ್ಯವಾದಗಳು.